ಅವರ ಹುಟ್ಟುಹಬ್ಬ ಇದ್ರೂ ಕೂಡ 5ನೇ ತಾರೀಕು ನನಗೆ ಅದು ಮುಖ್ಯ ಅಲ್ಲ, ರೈತರ ಸಮಸ್ಯೆ ನನಗೆ ಮುಖ್ಯ ಅಂತಕ್ಕಂಥ ಮಾತನ್ನ ಹೇಳಿ ಆ ರೈತರ ಜೊತೆಯಲ್ಲೇ ಕುಳಿತು ಆ ರಾತ್ರಿ ಅಲ್ಲೇ ಅಹೋರಾತ್ರಿ ಧರಣ ಮಾಡಿ ಅವರಿಗೆ ಸಹಕಾರ ಕೊಟ್ಟಿದ್ದೇವೆ. ಇದನ್ನ ಇವತ್ತು ಮುಖ್ಯಮಂತ್ರಿಗಳು ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರರವರು ರೈತರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳುವ ಮಾತಿದೆಯಲ್ಲ, ಇದು ನಮಗೆ ಬಹಳ ಖುಷಿಯಾಗಿದೆ. ಯಾಕೆ ಅಂತಂದ್ರೆ ಅದು ಹೇಳಿರ್ತಕ್ಕಂಥದ್ದು ದಾರಿ ತಪ್ಪಿಸಿದ ವಿಷಯ ಅಲ್ಲ. ಅವರು ಹೇಳಿರ್ತಕ್ಕಂಥದ್ದು ವಿಜೇಂದ್ರರವರ ಹವಾ ತಡ್ಕೊಳ್ಳಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಿಲ್ಲ. ನಾವು ಸಹಕಾರ ಕೊಟ್ಟ ಮೇಲೆ ಸರ್ಕಾರ ಎಚ್ಚೆತ್ತುಕೊಳ್ಳಲಿಕ್ಕೆ ಪ್ರಾರಂಭ ಆಯಿತು. ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಅವ್ರಿಗೆ ಇನ್ನೂ ಸಾಧ್ಯವಾಗಿಲ್ಲ. ಆದ್ರೆ ಮಾತುಕತೆಗಾದ್ರೂ ಕರೆದಿದಾರಲ್ಲ, ಅದು ಕಾರಣ ಏನಂದ್ರೆ ವಿಜೇಂದ್ರರವರು ಬೀದಿಗಿಳಿದ ನಂತರ, ಭಾರತೀಯ ಜನತಾ ಪಕ್ಷದ ನಾಯಕರು ಬೀದಿಗಿಳಿದ ನಂತರ ಈ ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಅದು ಸ್ವಯಂ ಅಲ್ಲ, ಭಾರತೀಯ ಜನತಾ ಪಕ್ಷದ ಹೋರಾಟದ ಫಲವೇ ಹೊರತು ಬೇರೇನು ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಂದನ್ನ ಸರ್ಕಾರ ತಿಳ್ಕೊಳ್ಬೇಕು, ಇದು ರಾಜ್ಯ ಸರ್ಕಾರದ ವಿಷಯವೇ ಹೊರತು ಕೇಂದ್ರ ಸರ್ಕಾರಕ್ಕೆ ನಂತರದ ವಿಷಯ. ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ತಿಳಿಸ್ಬೇಕು. ಅದನ್ನು ಬಿಟ್ಟು ಈ ಮೊದಲಿಂದಲೂ ಈ ಸರ್ಕಾರ ಬಂದ ದಿವಸದಿಂದ ಒಂದು ಪತ್ರ ಬರೆಯೋದು, ನೀವು ನಿರ್ವಹಣೆ ಮಾಡಲಾರದಂತ ಪರಿಸ್ಥಿತಿಯನ್ನ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮೊದಲಿಂದ ಮಾಡ್ತಿದ್ದೀರಿ. ಅದಕ್ಕೆ ಈ ಸರ್ಕಾರವನ್ನ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಇದೊಂದು ಗೂಬೆ ಸರ್ಕಾರ. ಇದು ಗೂಬೆ ಕುಳಿಸೋ ಸರ್ಕಾರವೇ ಹೊರತು ಸಮಸ್ಯೆ ಪರಿಹಾರ ಮಾಡ್ತಕ್ಕಂಥ ಸರ್ಕಾರ ಅಲ್ಲ. ಇವರು ಕೈಯಿಂದ ಆಗದಿದ್ದಕ್ಕೆ ಕೇಂದ್ರಕ್ಕೆ ಪತ್ರ ಬರೀತಾರೆ. ಏನಂತ ಬರೀತೀರಿ ನೀವು ಪತ್ರ? ಈಗಾಗಲೇ ಸಮಸ್ಯೆಯನ್ನು ಬಹಳ ನಾವು ಅವಲೋಕನ ಮಾಡಿದ್ದೇವೆ, ರೈತರೊಂದಿಗೆ ಬಹಳ ಶ್ರಮಪಟ್ಟು ಮಾತುಕತೆ ಮಾಡಿದ್ದೇವೆ ಅಂತ ಹಾಕಿದ್ದೀರಲ್ಲ ನಿಮ್ಮ ಪತ್ರದಲ್ಲಿ. ನಾಚಿಕೆ ಆಗಲ್ವಾ ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ? ಇದನ್ನ ಅರ್ಥಕೊಳ್ಬೇಕು ಎಲ್ಲರೂ. ರಾಜ್ಯದ ರೈತರು, ಅದು ಜಾತಿ ರಹಿತ ಧರ್ಮರಹಿತ ಎಲ್ಲರೂ ಸೇರಿ ರೈತರು. ಆ ರೈತ ಕುಟುಂಬಕ್ಕೆ ಅನ್ಯಾಯ ಆದ್ರೆ ನಿಮ್ಮ ಸರ್ಕಾರ ಉಳಿಯೋದಿಲ್ಲ. ಆಪತ್ತು ರೈತರಿಗೆ ಆಪತ್ತು ಬಂದ್ರೆ ಎರಡನೇ ಆಪತ್ತು ಬರೋದೇ ಸರ್ಕಾರಕ್ಕೆ ಆಪತ್ತು ಬರ್ತದೆ. ಎಚ್ಚರಿಕೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ವರ್ತಿಸಬೇಕು. ಇವತ್ತು ನೀವು ಯಾವ ರೈತರು, ನೀವು ರೈತರೇ ಅಲ್ಲ ಅಂತಕ್ಕಂಥ ಮಾತುಗಳನ್ನ ಸರ್ಕಾರದ ಕಡೆಯಿಂದ ಕೆಲವರೆಲ್ಲ ಆಡ್ತಿದ್ದಾರೆ. ಆದ್ರಿಂದ ನಾನು ಹೇಳ್ತಕ್ಕಂಥದ್ದು ಇವತ್ತು ರೈತರಿಗೆ ಕೋಪ ಬಂದ್ರೆ ಈ ಸರ್ಕಾರಕ್ಕೆ ದವಡೆಗೆ ಮೂಲ ಆಗುತ್ತೆ ಅನ್ನೋದನ್ನ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.